ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಶ್ರೀಧರ್. ಸೊ ಇವತ್ತು ಡೇ 3. ನಾವು ನಿನ್ನೆ ಲೇಕ್ ಬಂದಿದ್ದೀವಿ. ಇವತ್ತು ಇಲ್ಲಿಂದ ನುಬ್ರಾ ವ್ಯಾಲಿಗೆ ಹೋಗೋದು. ನುಬ್ರಾ ವ್ಯಾಲಿ ಸ್ಟೇ. ಇಲ್ಲಿಂದ ಹೊಂಡೋದು ಆಲ್ಮೋಸ್ಟ್ 1 o'clock ಆಗುತ್ತಂತೆ. ಸೊ ಲೇದಲ್ಲಿ ಹಾಲ್ ಆಫ್ ಫ್ರೇಮ್ ಅಂತ ಇತ್ತು, ನೋಡೋಕೆ ಬಂದಿದ್ದೀವಿ. ಟಿಕೆಟ್ ತೊಗೊಂಡಿದ್ದೀವಿ. ಟಿಕೆಟ್ ಜೊತೆ ಒಂದು ಮ್ಯಾಗ್ನೆಟು ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಹಾಲ್ ಆಫ್ ಫ್ರೇಮಲ್ಲಿ ಎಂಟ್ರ್ ಆಗ್ತಾ ಇದ್ದೀವಿ ಇವಾಗ. ನೋಡ್ಬೋದು ಎಲ್ಲ ಏನು ಪಾಸಸ್ಗಳಿದೆ ಅದನ್ನ ಮೆನ್ಷನ್ ಮಾಡಿದ್ದಾರೆ. ನಾನು ಇವಾಗ 3 ಡೇಸಿಂದ ಏನು ಟ್ರಾವೆಲ್ ಮಾಡಿದೆ ಅದನ್ನ ನಿಮ್ಗೆ ತೋರಿಸ್ಬೋದು. ಆ್ಯಕ್ಚುಲಿ ಇಲ್ಲಿ ಜೋಜಿಲಾ ಅಂತ ಇದೆ. ಅಲ್ಲಿ ಶ್ರೀನಗರಿಂದ ಮೇಲೆ ಫಸ್ಟ್ ಬರೋದು ಸುನ್ಮಾರ್ಗ್ ಆದಮೇಲೆ ಜೋಜಿಲಾ ಪಾಸ್ ಇಲ್ಲಿರೋದು. ಇಲ್ಲಿಂದ ನಾವು ದೆನ್ ಕಾರ್ಗಿಲಿಗೆ ಬಂದ್ವಿ ಥ್ರೂ ಡ್ರಾಸ್. ಕಾರ್ಗಿಲಿಗೆ ಬಂದಾದ್ಮೇಲೆ ಕಾರ್ಗಿಲಿಂದ ಕೈಲಾಸ್ ಥ್ರೂ ಲೇಕ್ ಬಂದಿದ್ದೀವಿ. ಇವತ್ತು ನಿನ್ನೆ ಲೇಕ್ ಬಂದಿದ್ದೀವಿ. ಇವತ್ತು ಪ್ಲ್ಯಾನ್ ಇರೋದೇನೆಂದರೆ ಅಲ್ಲಿಂದ ಲೇದಿಂದ ಕಾರ್ದುಂಗ್ಲಾ ಇಲ್ಲಿಗೆ ಹೋಗೋದು. ಇಲ್ಲಿಂದ ಆ್ಯಕ್ಚುಲಿ ನಾವು ಪೆಂಗಾಂಗ್ ಲೇಕ್ ಬರಬೇಕಾಯಿತು, ಬಟ್ ಆ ಪಾತು ಕ್ಲೋಸ್ ಇದೆ ಇವಾಗ. ಸೊ ಲೇಕ್ ವಾಪಸ್ ಹೋಗಿ ಅಲ್ಲಿಂದ ಚಾಂಗ್ಲೂಗೆ ಹೋಗಿ ದೆನ್ ಪೆಂಗಾಂಗ್ ಹೋಗೋ ಪ್ಲ್ಯಾನ್ ಇದೆ. ಸೊ ಲೇದಿಂದ ಕಾರ್ದುಂಗ್ಲಾ ಒಂದೇ ಆಗುತ್ತೆ. ವಾಪಸ್ ಲೇಕ್ ಬಂದು ಲೇದಿಂದ ಮತ್ತೆ 2 days ಪೆಂಗಾಂಗ್ ಲೇಕ್. ಅದಾದಮೇಲೆ ಆ್ಯಕ್ಚುಲಿ ಇದ್ದಿದ್ದ ಪ್ಲ್ಯಾನು ಈ ಕಡೆ ಇದು ಬರುತ್ತೆ ಮನಾಲಿ, ಅಲ್ಲಿಗೆ ಹೋಗೋದು. ಬಟ್ ಅದು ಪ್ಲ್ಯಾನ್ ಕ್ಯಾನ್ಸಲ್ ಆಗುತ್ತೆ. ಮೇ ಬಿ ನಾವು ಅಗೇನ್ ಕಾರ್ಗಿಲಿಗೆ ಹೋಗ್ತೀವಿ, ಯಾಕಂದರೆ ಇವಾಗೆಲ್ಲ ರೂಟ್ ಕ್ಲೋಸಸ್ ಆಗಿದೆ. ಸೊ ಇದನ್ನು ನೋಡ್ತಾ ಇದ್ದರೆ ಇದೇನು ಅಂತ ಹೇಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ, ನಿಮ್ಗೆ ಗೊತ್ತಾಗಿರುತ್ತೆ. ಕಾರ್ಗಿಲಲ್ಲಿ ವೀರಮರಣ ಹೊಂದೋರು ಅವ್ರ ನೆನಪಿಗೋಸ್ಕರ ಇಲ್ಲಿ ಒಂದು ಮಾರಲ್ ಇದೆ, ಹಾಲ್ ಆಫ್ ಫ್ರೇಮ್ ಅಂತ, ಅಲ್ಲಿರೋದು. ಇಲ್ಲಿ ಜಸ್ಟ್ ನೇಮ್ ಪ್ಲೇಟ್ಸ್ ಇರೋದು ಹಿಂಗೆ ಅನ್ನಿಸ್ತಾ ಇದೆ. ಅವರೆಲ್ಲ ಆನ್ ಫೀಲ್ಡ್ ಇದ್ದುವಾಗ ಹೆಂಗೆ ಕಾಣ್ತಾ ಇರ್ಬೋದು, ಅಥವಾ ಪಾಪ ಅವರೆಷ್ಟು ಕಷ್ಟಪಟ್ಟು ಇದು ಮಾಡಿರ್ಬೋದು. ಜಸ್ಟ್ ಇಮ್ಯಾಜಿನ್. ಡೇ 3 ಟ್ರಾವೆಲ್ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ನುಬ್ರಾ ವ್ಯಾಲಿಗೆ ಪೆಟ್ರೋಲ್ ಹಾಕಿಸ್ಕೊಳಕ್ಕೆ ಬಂದಿದ್ದೀವಿ. ದಿಸ್ ಇಸ್ ಮೈ ಟೀಮ್. ವ್ಯೂ ಮಾತ್ರ ಅನದರ್ ಲೆವೆಲ್. ಮೋಡಗಳು ಕವಿದಿದೆ, ಇಲ್ಲಾಂದರೆ ಕ್ಲೀನಾಗಿ ಹಿಮ ಕಾಣೋದು, ಬಟ್ ಸಿಟಿ ವ್ಯೂ ಕಾಣ್ಬೋದು ನನಗೆ. ಸೊ ನಾವೀಗ ಕಾರ್ದುಂಗ್ಲಾ ಪೀಕ್ನ ಏರೋಕ್ಕೆ ಹೋಗ್ತಾ ಇದ್ದೀವಿ, ಏರ್ತಾ ಇದ್ದೀವಿ. ಇದು ಒನ್ ಆಫ್ ದಿ ಟೈಮಲ್ಲಿ ಹೈಯೆಸ್ಟ್ ಮೋಟರೇಬಲ್ ಪೀಕ್ ಆಗಿತ್ತು. 18,000 feet ಫ್ರಮ್ ದಿ ಸಿ ಲೆವೆಲ್. ಅದಾದಮೇಲೆ ಉಮ್ಮಿಂಗ್ಲಾ ಮಾಡಿದ್ರು, ಅದು 19,300 feet ಮೇಲೆ ಇದೆ. ಬಟ್ ಇವಾಗ ಅದು ಬೀಟಾಗಿ ಮತ್ತೆ ಇಂಡಿಯಾದಲ್ಲೇ ಮಾಡಿರೋದು ಹೈಯೆಸ್ಟ್ ಪೀಕು ಯಾವುದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಇಟ್ಸ್ ಅ ಮಿಗ್ಲಾ ಪಾಸ್. ಇದು ಏನು ಜಾಸ್ತಿ ಇಲ್ಲ, ಜಸ್ಟ್ 100 ಮೀಟ್ರ್ ಜಾಸ್ತಿ ಇದೆ. 19,400 ಫೀಟು ಅಬೋವ್ ಸಿ ಲೆವೆಲ್ ಇದೆ. ನಾವಿನ್ನೂ ಬೇಸಲ್ಲಿದ್ದೀವಿ. ಸೊ ನಿಮಗಿನ್ನೂ ಈ ವ್ಯೂಗಳು ನೋಡ್ತಾ ಇರ್ಬೋದು. ಇನ್ನೂ ಜಸ್ಟ್ ಸ್ನೋ ಇಲ್ಲ, ಇಟ್ಸ್ ಸೆಪ್ಟೆಂಬರ್ ಟೈಮ್. ಬಟ್ ರೋಡ್ಗಳು ತುಂಬ ಚೆನ್ನಾಗಿದೆ. ಬಟ್ ಮಧ್ಯ ಕರ್ವ್ ಬಂದಾಗ ಈ ಥರ ಸ್ವಲ್ಪ ಕೆಟ್ಟದಾಗಿರುತ್ತೆ. ಬಟ್
ಇಟ್ಸ್ ಆಲ್ ದಿ ಪಾರ್ಟ್ ಆಫ್ ಫನ್ ರೈಟ್. ಈ ಥರ ರೋಡ್ಗೋಸ್ಕರನೇ ಬಂದಿರ್ತೀವಿ. ಫುಲ್ ಎಲ್ಲ ಕಡೆನೂ BRO ಬ್ರೋ ಅವ್ರೇನು ಮಾಡಿಬಿಟ್ಟಿದ್ದಾರೆ, ತುಂಬ ನೀಟಾಗಿರೋ ರೋಡ್ ಮಾಡಿಬಿಟ್ಟಿದ್ದಾರೆ. ಈ ಥರ ರೋಡ್ ಬಂದಾಗ ಅದು ಲಡಾಖ್ ಟ್ರಿಪ್ಪಲ್ಲಿ ನಮಗೆ ಆ್ಯಕ್ಚುಲಿ ಖುಷಿನೇ ಆಗೋದು. ಐ ವಾಂಟ್ ದಿಸ್ ಕೈಂಡ್ ಆಫ್ ರೋಡ್. ಬಟ್ ಅಗೇನ್ ಇಂಡಿಯಾ ಗೌರ್ಮೆಂಟ್ ಅವರು ಮತ್ತು BRO ಬ್ರೋ ಅವ್ರೇನು ಮಾಡಿದ್ದಾರೆ, ಚೆನ್ನಾಗಿರೋ ರೋಡ್ ಮಾಡಿದ್ದಾರೆ. ಬೇರೆ ಕಡೆ ಎಲ್ಲ ನಿಮ್ಮ ಮುಂದೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿರೋ ರೋಡ್ ಇರುತ್ತೆ ಅಂಥೇಳಿ. ಆಬ್ವಿಯಸ್ಲಿ ಸೆಕ್ಯೂರಿಟಿ ಪರ್ಪಸ್, ಬೇಗ ಮೂಮೆಂಟ್ ಆಗಬೇಕು ಅಂದರೆ ಚೆನ್ನಾಗಿರೋ ರೋಡ್ ಬೇಕೇ ಬೇಕಲ್ವಾ. ಸೊ ನಾವು ಪೀಕ್ಗೆ ಹತ್ತಿರ ಆಗ್ತಾ ಇದ್ದೀವಿ ಅನ್ನಿಸ್ತಾ ಇದೆ. ಅಲ್ಲಲ್ಲೇ ಮೇಲ್ಗಡೆ ಸ್ನೋ ಕಾಣೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನನಗೆ. ದೂರದಲ್ಲಿ ನಿಮಗೂ ಕಾಣ್ತಾ ಇರ್ಬೋದೇನೋ. ಸೊ ಓಕೆ, ನನ್ನ ಟೀಮವ್ರು ಇಲ್ಲೇ ನಿಂತಿದ್ದಾರೆ. ಯಾಕೆ ಅಂತ ಕೇಳಬೇಕು ಮೇನ್ಲಿ. ಓಕೆ, ಸೊ ಪಾಸ್ ಆ್ಯಕ್ಚುಲಿ ನಾವು ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿ ಪಾಸ್ ಚೆಕ್ ಮಾಡ್ಕೋಬೇಕು, ನೀವು ಪರ್ಮಿಟ್ ತೊಗೊಂಡಿರಬೇಕು ಇಲ್ಲಿ. ಸೊ ಪರ್ಮಿಟ್ನ ಇಲ್ಲಿ ಚೆಕ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಸೊ ಆಲ್ ಮೈ ಟೀಮ್ಸ್ ಆರ್ ಹಿಯರ್. ಐ ವಿಲ್ ಆಲ್ಸೋ ಗೆಟ್ ಮೈ ಪಾಸ್ ಚೆಕ್ಡ್. ಗುರು, ಈ ವ್ಯೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಾನು. ವಾವ್, ಸಖತ್ತಾಗಿದೆ. ಮೇ ಬಿ ಅಲ್ಲಿ ಮೇಲ್ಗಡೆ ಹೋಗೋದಿರುತ್ತೆ. ರೋಡ್ ಕಾಣ್ತಾ ಇರ್ಬೋದು ನಿಮ್ಗೆ ಇಲ್ಲಿ ವಿಡಿಯೋದಲ್ಲಿ. ಒಳ್ಳೆ ಗುಡ್ಡದೊಳಗಡೆ ಗೇರಿ ಕೆಡ್ದಂಗೆ ಆಗಿದೆ. ಬಟ್ ಅದೆಲ್ಲ ಏನು ಅಂದರೆ ರೋಡ್ ಆ್ಯಕ್ಚುಲಿ. ಹಾಗೆ ಮೇಲೆ ಹತ್ತಾ ಹೋಗ್ತಾ ಇರ್ತೀವಿ, ಹಾಗೆ ಟಾಪಲ್ಲಿ ಹೋಗ್ತೀವಿ. ಆ್ಯಕ್ಚುಲಿ ಈ ವ್ಯೂ ನೋಡ್ತಾ ಇದ್ರೆ ನನಗೊಂದು ಸಾಂಗ್ ನೆನಪಿಗೆ ಬರ್ತಾ ಇದೆ. ಆಬ್ವಿಯಸ್ಲಿ ನಾನು ಹಾಡಲ್ಲ, ಯಾಕಂದರೆ ನಾನು ತುಂಬ ಕೆಟ್ಟದಾಗ ಹಾಡ್ತೀನಿ. ಬಟ್ ಅದ್ರ ಬದಲು ಆ ಹಾಡನ್ನ ಪ್ಲೇ ಮಾಡ್ತೀನಿ ವಿತ್ ದಿಸ್ ವಿಡಿಯೋ. ನೋಡಿವಳಂದಾವ ಮುತ್ತಿನ ಮಾಲೆ ಚಂದಾವ, ನೋಡಿವಳಂದಾವ ಮುತ್ತಿನ ಮಾಲೆ ಚಂದಾವ, ಇವಳು ಯಾವೂರ ಚಲುವೆ ಶಿವ. ಸೊ ನಾವು ಆಲ್ಮೋಸ್ಟ್ ಟಾಪಲ್ಲಿ ಇದ್ದೀವಿ ಅಂತ ನಂಗೆ ಅನ್ನಿಸ್ತಾ ಇದೆ. ವಾವ್, ಆ್ಯಕ್ಚುಲಿ ಮೋಡ ಇದೆ. ನಿನ್ನೆ ನಾನು ಹೇಳ್ತಾ ಇದ್ದೆ ಕಾರ್ಗಿಲಿಂದ ಬರುವಾಗ ತುಂಬ ಮಳೆ ಇತ್ತು ಅಂತ. ಈ ಕಡೆ ಆ್ಯಕ್ಚುಲಿ ಡೆಸರ್ಟ್ ಇದು, ಮಳೆ ಬರಲ್ಲ. ಬಟ್ ಮೋಡ ಇದೆ. ದ್ಯಾಟ್ ಮೀನ್ಸ್ ವಿ ಕ್ಯಾನ್ ಏಬಲ್ ಟು ಸಿ ದಿ ಸ್ನೋ ಆಲ್ಸೋ. ಆದರೆ ಸ್ನೋ ಬಂದರೆ ಮತ್ತೆ ರೈಡಿಂಗ್ಗೆ, ಬೈಕ್ ರೈಡ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಏನಾಗುತ್ತೋ ನೋಡಬೇಕು. ಸ್ನೋ ಬಂದರೆ ಒಂಥರ ಫಸ್ಟ್ ಟೈಮ್ ನೋಡ್ತೀನಿ. ಬಟ್ ಅಗೇನ್ ನಾವು ಮೇಲ್ಗಡೆನೇ ಸ್ಟಕ್ ಆಗೋಗ್ಬಿಡ್ತೀವಿ. ಇನ್ನೇನು ಟಾಪ್ ಬಂತು ಗುರು, ಟಾಪ್ ಕಾಣ್ತಾ ಇದೆ. ಇದೊಂಥರ ಡಿಫ್ರೆಂಟಾಗಿ ಹಿಟ್ಟಾಗುತ್ತೆ ವ್ಯೂ ಮಾತ್ರ. ಸಖತ್ತಾಗಿದೆ. ಈ ಕರ್ವ್ ಬಂದಾಗ ಬೈಕ್ ಓಡಿಸೋದು ಒಂಥರ ಏನೋ ಡಿಫ್ರೆಂಟ್ ಲೆವೆಲ್ಲು. ನೋಡ್ಬೋದು ನೀವು ಆ ಕಡೆ ಪಕ್ಕದಲ್ಲಿ ಒಳ್ಳೆ ಪಾತಾಳನೇ ಇದ್ದಂಗಿದೆ. ಮೋಡ ಪ್ಲಸ್ ಹಿಮ ಎರಡು ಮುಂದ್ಗಡೆ, ಪಕ್ಕದಲ್ಲಿ ಫುಲ್ ಕಲ್ಲು, ಯಾವಾಗ ಬೇಕಾದ್ರೂ ಬಿದ್ದು ಹೋಗ್ಬೋದು, ಆ ಥರ ಇದೆ. ಶ್ರೀನಗರಲ್ಲೇ ಅಥವಾ ಕಾರ್ಗಿಲ್ ಹತ್ರ ರೈಡ್ ಮಾಡುವಾಗ ಕಂಪ್ಲೀಟ್ ಫಾರೆಸ್ಟ್ ಇರೋದು ಈ ಥರ ಇದ್ದಾಗ ರೈಟ್ ಸೈಡಲ್ಲಿ. ಬಟ್ ಇಲ್ಲಿ ನೋಡಿದರೆ ಯಾವಾಗ ಬೇಕಾದ್ರೂ ಬೀಳ್ಬೋದೇನಪ್ಪ ಇದು, ಆ ಥರ ಬರೀ ಕಲ್ಲು ಬಿಟ್ಟರೆ ಮಣ್ಣಿದೆ. ಅಲ್ಲಲ್ಲಿ ಹಿಮ. ಟಾಪ್ ಆಗ್ತಾ ಇದ್ದೀವಿ ನಾವು, ಟಾಪಿಗೆ ಹೋಗ್ತಾ ಇದ್ದೀವಿ. ಡಿಫ್ರೆಂಟ್ ಗುರು, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಏನೇನು. ಇಟ್ ಮೈ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇನ್ ದಿ ಸ್ನೋ. ಅಲ್ಲಿ ರೈಡ್ ಮಾಡ್ತಾ ಇರೋದು, ಐ ಮೀನ್ ಪಕ್ಕದಲ್ಲಿ ಸ್ನೋ ಇರೋಬೇಕಾದ್ರೆ ಬೈಕ್ ರೈಡ್ ಮಾಡ್ತಾ ಇರೋದು. ಓ ವಾವ್, ಸ್ವರ್ಗ ಸ್ವರ್ಗ ಅಂದರೆ ಇದೇನಾ ಅಂತ ನೋಡಬೇಕು. ಚಳಿನೂ ಹಾಗೆ ಆಗ್ತಾಯಿದೆ ಇಲ್ಲಿ, ಬೇಜಾನ್ ಚಳಿ ಆಗ್ತದೆ. ಆ್ಯಕ್ಚುಲಿ ಮತ್ತೆ ನಿನ್ನೆ ಕಾರ್ಗಿಲ್ಲಿಂದ ಬರುವಾಗ ನಾನೇನು ವಿಡಿಯೋ ಮಾಡಿಲ್ಲ ವೇದಲ್ಲಿ. ಬಟ್ ಆ ಕಾರ್ಗಿಲಲ್ಲಿ ಏನು ಥಂಡಿ ಆಗಿತ್ತಲ್ವ, ಆ ಫೀಲಿಂಗ್ ಮತ್ತೆ ಬರ್ತಾಯಿದೆ. ಅಂದರೆ ಅಲ್ಲಿ ಇನ್ನೂ ನೆನೆಸ್ಕೊಂಡಿದ್ವಿ, ಇನ್ನೂ ಜಾಸ್ತಿ ಆಗ್ತಾಯಿತ್ತು. ಬಟ್ ಅದು ನೆನಪು ಬರ್ತಾಯಿದೆ, ಸಿವರ್ ಬರ್ತಾಯಿದೆ ಅದನ್ನು ನೆನೆಸ್ಕೊಂಡು.
ಬಟ್ ಈ ಥರ ವ್ಯೂ ಇದ್ದಿದ್ದಿಲ್ಲ ನಿನ್ನೆ, ಏನು ಕಾಣ್ತಾನೆ ಇದ್ದಿದ್ದಿಲ್ಲ. ಇವತ್ತು ಅಟ್ಲೀಸ್ಟ್ ಯು ಕ್ಯಾನ್ ಸಿ ಕಂಪ್ಲೀಟ್ ಕ್ಲೀನಾಗಿ ರೋಡು. ಓಹೋ, ಬಂದ್ವಿ ಗುರು ಟಾಪ್ಗೆ ಬರ್ತಾ ಇದ್ದೀವಿ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಇನ್ನೇನು ಟಾಪ್ಗೆ ಬಂದ್ವಿ, ನಿಂತ್ವಿ, ಇವಾಗ ಟಾಪಲ್ಲಿದ್ದೀವಿ. ಓಹ್, ಎಷ್ಟೋ ಬೈಕರ್ಸ್ದು ಫಸ್ಟ್ ಕ್ರಸ್ ಇದು. ಕಾರ್ದುಂಗ್ಲಾ ಪಾಸ್ನ ಬೈಕಲ್ಲಿ ಹೋಗಬೇಕು ಅನ್ನೋದು. ಸೊ ನಾನು ಇವತ್ತಿದ್ದೀನಿ ಇಲ್ಲಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಫಾರ್ ದ್ಯಾಟ್, ಟು ಬಿ ಫ್ರ್ಯಾಂಕ್. ವಾವ್, ಇಲ್ಲೆಲ್ಲರೂ ಬೈಕ್ ನಿಲ್ಸ್ಕೊಂಡು ಬೈಕ್ ಜೊತೆ ಫೋಟೋ ತಗೋಬೇಕು ಅಂತ ನೋಡ್ತವ್ರೆ. ಅಲ್ಲಿ ಕಾರ್ದುಂಗ್ಲಾ ಪೀಕ್ದು ಬೋರ್ಡಲ್ಲಿ ಆಬ್ವಿಯಸ್ಲಿ ಎಲ್ಲರೂ ಮಾಡ್ತಾರೆ, ನಾವು ಮಾಡೋಣ ಆಮೇಲೆ. ಫಸ್ಟ್ ಅದಕ್ಕಿಂತ ಮುಂಚೆ ಅಕ್ಕಪಕ್ಕ ನೋಡ್ಕೊಂಬರೋಣ. ಆ್ಯಕ್ಚುಲಿ ನಿನ್ನೆ ನೈಟು ಇಲ್ಲಿ ಸ್ನೋಫಾಲ್ ಆಗಿತ್ತು, ನಿನ್ನೆ ಸಂಜೆಯಿಂದ ನೈಟೆಲ್ಲ. ಸೊ ಇವತ್ತು ಕ್ಯಾನ್ಸಲ್ ಆಗಿ ಕಾರಲ್ಲಿ ಬರಬೇಕು ಅಂತಲೂ ಹೇಳ್ತಾಯಿದ್ರು. ಆಮೇಲೆ ಮತ್ತೆ ಟು ಬಿ ಫ್ರ್ಯಾಂಕ್ ನಮ್ಮ ಏನು ಕರ್ಕೊಂಬಂದಿದ್ದಾರೆ ಯೂತ್ ಕ್ಲಬ್ ಅವರು ಎಲ್ಲ ನೆಟ್ವರ್ಕ್ ಇಟ್ಟಿದ್ದಾರೆ. ಈಗ ಓಪನ್ ಆಗಿದೆ ರೋಡು ಅನ್ನೋದು ತಿಳಿತಿದ್ದಂಗೆ ಬೈಕಲ್ಲೇ ಕರ್ಕೊಂಬಂದರು ನಮಗೆ. ದಿಸ್ ಇಸ್ ದಿ ವ್ಯೂ ಪಾಯಿಂಟ್ ಎಟ್ ದಿ ಟಾಪ್ ಕಾರ್ದುಂಗ್ಲಾ. ನೋಡ್ತಾ ಇದ್ದೆ ಬರೀ ಮೂವಿಯಲ್ಲಿ. ಈಗ ಆ ಕಡೆ ಇಳ್ಕೊಂಡು ನಾವು ಡಿಸ್ಟಿಕ್ ವ್ಯಾಲಿಗೆ ಹೋಗಬೇಕು ಆ್ಯಕ್ಚುಲಿ. ಸೊ ಅಲ್ಲಿ ಕಾರ್ದುಂಗ್ಲಾ ಪಾಸ್ ಇದೆ. ಕಾರ್ದುಂಗ್ಲಾ ಪಾಸಲ್ಲಿ ಕಂಪ್ಲೀಟ್ ಸ್ನೋ ಇತ್ತು, ಸ್ನೋಫಾಲ್ ಸ್ಟಾರ್ಟು ಆಗಿತ್ತು. ಸೊ ಆ ಎಕ್ಸ್ಪೀರಿಯೆನ್ಸ್ ಸಿಕ್ತು ನನಗೆ ಇವತ್ತು. ಅದಾದಮೇಲೆ ಫುಲ್ ಸ್ನೋದಲ್ಲೇ ಅರ್ಧ ದಾರಿ, ಇನ್ನರ್ಧ ದಾರಿ ಈ ಥರ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಥರ ಬೈಕ್ ಹೊಡ್ಕೊಂಬಂದ್ವಿ. ಇವಾಗ ಇಲ್ಲಿ ಊಟಕ್ಕೆ ನಿಂತಿದ್ದೀವಿ. ಚೆನ್ನಾಗಿತ್ತು ಊಟ. ಇಲ್ಲಿ ಹಿಂದ್ಗಡೆನೇ ಒಂದು ನದಿ ಮತ್ತು ಯಾರ್ಕು ಇದೆ, ಅದನ್ನು ತೋರಿಸ್ತೀನಿ ನೋಡಿ. ಎಲ್ಲ ಟಾಪಲ್ಲೂ ಸ್ನೋ ಇದೆ. ಒಂದು ಹೇಳಬೇಕು, ರೋಡ್ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನದಿ ಹರಿತಾ ಇದೆ. ಯಾರ್ಕಿದೆ ಇಲ್ಲಿ ನಿಮ್ಗೆ ಕಾಣ್ಬೋದು, ಹಂಗೆ ನದಿ ಹರಿತಾ ಇದೆ. ನದಿ ಅನ್ಬೋದು ಅಥವಾ ಸಣ್ಣ ಒಂದಿದು ಅನ್ಬೋದು, ಜರಿ ಅನ್ಬೋದು. ಹಿಮ ಅಂತೂ ಬೇಜಾನ್ ತುಂಬಿದೆ. ये अच्छी आ रही है वीडियो, एक बार और आप देख लो। ಸೊ ಕಾರ್ದುಂಗ್ಲಾ ಇಳಿದು ಊಟನೂ ಆಯಿತು, ಎಲ್ಲದೂ ಆಯಿತು. ಇವಾಗ ನೆಕ್ಸ್ಟ್ ಸ್ಟಾಪ್ ಡಿಸ್ಟಿಕ್ ವ್ಯಾಲಿ. ನೀವು ಆಲ್ರೆಡಿ ಮೋಸ್ಟ್ ಆಫ್ ದಿ ಟೈಮ್ ಈ ಡಿಸ್ಟಿಕ್ ವ್ಯಾಲಿನ ಕೇಳಿರ್ಬೋದು. ಬೇಜಾನ್ ಮೂವಿಲೆಲ್ಲ ಯೂಸ್ ಮಾಡಿದ್ದಾರೆ ಆ್ಯಕ್ಚುಲಿ, ಬಾರ್ಡರ್ ಮೂವಿಲಿ, ಆಮೇಲೆ ಬಾಗ್ ಮಿಲ್ಕಾ ಬಾಗ್, ಸೇಮ್ ಸ್ಟಾರ್, ಎಲ್ಲ ಮೂವಿಲೂ ಇಲ್ಲೇ ಮೋಸ್ಟ್ ಆಫ್ ದಿ ಶೂಟ್ ಆಗೋದು. ಸೊ ನಾವಿವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಇನ್ನೂ ತುಂಬ ದೂರ ಇದೆ ಟು ಬಿ ಫ್ರ್ಯಾಂಕ್. ಇವಾಗ ಏನು ಪಾರ್ಕ್ ಒಂದು ಇಳಿದಿದ್ದೀವಿ ಪೀಕು, ಮತ್ತೆ ಇನ್ನೊಂದು ಪೀಕ್ ಹೋಗುತ್ತೋ ಅಥವಾ ಇದೇ ಥರ ಇರುತ್ತೋ ಗೊತ್ತಿಲ್ಲ, ನೋಡಬೇಕು. ಲೆಟ್ಸ್ ಗೋ. ನಾನು ಆ್ಯಕ್ಚುಲಿ ಅವಾಗೆಲ್ಲ ರೋಡ್ ಬಗ್ಗೆ ಹೇಳ್ತಾ ಇದ್ನಲ್ಲ, ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ. ಎಲ್ಲೋ ಒಂದೊಂದು ಕಡೆ ಹಾಳಾಗಿರುತ್ತೆ ನಿಜ, ಬಟ್ ಅದು ಏನು ಅಂದರೆ ಹಾಳಾಗ್ತಾ ಇರೋದು ವರ್ಕ್ ಮಾಡ್ತಾ ಇರ್ತಾರೆ ಆನ್ ದಿ ಟೈಮ್. ಇಲ್ಲಿ ತುಂಬ ಲ್ಯಾಂಡ್ಸ್ಲೈಡ್ ಆಗೋದಕ್ಕೆ ರೋಡಲ್ಲೆಲ್ಲ ಹಾಳಾಗಿ ಹೋಗ್ತಾ ಇರುತ್ತೆ ಸ್ನೋ ಬಿದ್ದಾಗ ಅಥವಾ ತುಂಬ ಸ್ನೋ ಬಿದ್ದಾಗ. ಅದನ್ನು ವರ್ಕ್ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿದಾಗ ನಾವು ನಮ್ಮೂರ ಕಡೆ ರೋಡನ್ನ ನೋಡಿದಾಗ ಅನಿಸುತ್ತೆ, ಸುಮ್ಮನೆ ಈ ಬಿಹಾರದವರೇ ಯಾಕೆ ನಮ್ಮೂರ ಕಡೆ ರೋಡ್ಗಳನ್ನೂ ಮಾಡ್ಬೋದು ಅಂತ. ಬಟ್ ಆಬ್ವಿಯಸ್ಲಿ ಇಲ್ಲಿ ಸೆಕ್ಯೂರಿಟಿ ಪರ್ಪಸ್ ಆಗಿರೋದಕ್ಕೆ ಮಿಲಿಟ್ರಿ ಅವರು, ಐ ಮೀನ್ ಬಿಹಾರದವರು, ಅವರೇ ರೋಡ್ ಮಾಡ್ಕೊಳ್ಳೋದಕ್ಕೆ ಇಷ್ಟು ಚೆನ್ನಾಗಿ ಮೇಂಟೈನ್ ಆಗಿರೋದು. ಮೇ ಬಿ ಕರಪ್ಷನ್ ಇಲ್ಲ ಅನಿಸುತ್ತೆ ಸೈನ್ಯದಲ್ಲಿ, ಅದಕ್ಕೆ.
ನನ್ನ ಜನ್ರೇಷನ್ನಲ್ಲಿ ಅರ್ಧದಷ್ಟು ಜನರಿಗೆ ಆ್ಯಕ್ಚುಲಿ ಈ ರೋಡ್ ಟ್ರಿಪ್ ಬಗ್ಗೆ ಮತ್ತು ಬೈಕಿಂಗ್ ಬಗ್ಗೆ ಇಂಟ್ರೆಸ್ಟ್ ಬರಬೇಕು ಅಂದರೆ ಮೂವೀಸ್ ಲೈಕ್ ಜಿಂದಗಿ ನ ಮಿಲೇಗಿ ದುಬಾರಾ ಅಥವಾ ಏ ಜವಾನಿ ಏ ದಿವಾನಿ ಇವೆಲ್ಲ ಮೂವಿಗಳು ಒಂಥರ ಇನ್ಸ್ಪಿರೇಷನ್ನು ಅನ್ಬೋದು, ಅಥವಾ ಐಡಿಯಾ ಆಫ್ ಟ್ರಾವೆಲಿಂಗ್ ನಮಗೆ ಅಥವಾ ಅಟ್ಲೀಸ್ಟ್ ನನಗೆ ಕೊಟ್ಟಿದ್ದದು ಆ ಮೂವಿಗಳು. ಅದೆಲ್ಲ ನೋಡಿದಾಗ ಸುಮ್ಮನೆ ಒಂದು ಕಡೆ ಇರೋ ಬದಲು ಆ್ಯಕ್ಚುಲಿ ಟ್ರಾವೆಲ್ ಮಾಡಬೇಕು, ಬೇರೆ ಬೇರೆ ಜಾಗಕ್ಕೆ ಹೋಗಬೇಕು, ಅಲ್ಲಿ ಹೇಗಿರುತ್ತೆ ಜೀವನ ಅಥವಾ ಹೇಗಿರುತ್ತೆ ಪ್ಲೇಸು ಅನ್ನೋದು ನೋಡಬೇಕು ಅನ್ನೋದೆಲ್ಲ ನಂಗೆ ಅನಿಸಿದ್ದೆ ಈ ಮೂವಿಗಳು ನೋಡಿದಾಗ. ಆಬ್ವಿಯಸ್ಲಿ ನಿಮಗೆ ಬೇರೆ ಮೂವಿ ಆಗಿರ್ಬೋದು, ಅಥವಾ ನಿಮಗೆ ನಿಮ್ಮ ಫ್ರೆಂಡು ಅಥವಾ ಬೇರೆ ಯಾರಾದ್ರು ಇನ್ಸ್ಪೈರು ಮಾಡಿರ್ಬೋದು. ಬಟ್ ನನಗೆ ಇನ್ಸ್ಪೈರ್ ಮಾಡಿರೋ ಮೂವಿ ಯಾವುದಪ್ಪ ಅಂತಂದರೆ ಜಿಂದಗಿ ನ ಮಿಲೇಗಿ ದುಬಾರಾ ಮತ್ತು ಏ ಜವಾನಿ ಏ ದಿವಾನಿ. ಅದೇ ಥರ ಈ ಜವಾನಿಯಲ್ಲಿ ಈ ವ್ಯೂ ನೋಡೋಕ್ಕೂ ವಾವ್ ಸೂಪರ್ ಆಗಿದೆ. ಆ್ಯಕ್ಚುಲಿ ಡೆಸರ್ಟ್ ಬರ್ತಾ ಇದೆ ಅನಿಸುತ್ತೆ, ಸೈಡಲ್ಲಿ ಕಾಣ್ತಾ ಇದೆ ಏನೋ. में पुदीना देखा नाका नागिना देखा चिकनी चमेली देखी चिकना कमीना देखा चांद ने चिडर होके चीट किया तो सारे तारे बोले गिली गिली अक्खा. मेरी बात तेरी बात ज्यादा बातें बुरी बात, थाली में कटोरा लेकर आलू भात मूड़ी भात, मेरे भी जो किसी ने रिपीट किया तो साला मैंने तेरे मुंह पे मारा मुक्का. खड़ा है कम वक्त छोड़ना जाने ना. बदतमीज दिल बदतमीज दिल बदतमीज दिल माने ना बदतमीज दिल बदतमीज दिल बदतमीज दिल माने ना. ये जो हाल है सवाल है कमाल है जाने ना बदतमीज दिल बदतमीज दिल बदतमीज दिल माने ना. ढिमका वाला ना देखा, सीन का सिंगाला खा के शेर का गुरा ना देखा, पूरी दुनिया का गोल गोल चक्कर लेके मैंने दुनिया को मारा धक्का. बॉलीवुड हॉलीवुड वेरी वेरी जॉली गुड, राय के पहाड़ पर 3 फुटा लीली फुट, मेरे पीछे किसी ने रिपीट किया तो साला मैंने. ಸೊ ಪ್ಲೇಸ್ ಎಲ್ಲ ನೋಡ್ತಾ ಇದ್ರೆ ಅನ್ನಿಸ್ತಾ ಇದೆ ಹತ್ರ ಬಂದಿದ್ದೀವಿ ಅಂತ. ಡಿಸ್ಟಿಕ್ ವಿಲೇಜ್ಗೆ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಗ್ರೌಂಡ್ ಲೆವೆಲ್ ಹತ್ರ ಅಂದರೆ ಗುಡ್ಡದಿಂದ ಕೆಳಗೆ ಇಳಿದಿದ್ದೀವಿ. ಏನೋ ಈವ್ನಿಂಗು ಆಗ್ತಾ ಇದೆ. ಸೊ ಕಂಪ್ಲೀಟ್ ಮೌಂಟೇನ್ಸು ಒಳ್ಳೆ ಗೋಲ್ಡನ್ ಕಲರಲ್ಲಿ ಬಂಗಾರದ ಮುದ್ದೆ ಕಂಡಂಗೆ ಕಾಣ್ತಾ ಇದೆ. ಮನೆಗಳು ಸ್ಟಾರ್ಟ್ ಆಗಿದೆ. ಬೆಳಗ್ಗೆ ಹೊಂಟಾಗಿನ ಮನೆಯೇ ನೋಡಿದ್ದಿಲ್ಲ ಎಲ್ಲೂ ನಾನು. ಓಕೆ, ಮನೆ ಹತ್ರ ಬರ್ತಾ ಇದೆ. ಸೊ ಈ ಕಡೆ ನಾವು ಡಿಸ್ಟ್ರಿಕ್ಟ್ ಅಂಡ್ ನುಬ್ರಾಕ್ ಹೋಗೋದು. ಈ ಕಡೆಯಿಂದ ಹೋದ್ರೆ ಚಿಯಾಚಿನ್ ಬಾರ್ಡರ್ ಇದೆಯಲ್ಲ ಚೈನಾ ಜೊತೆ, ಆ ಕಡೆ ಹೋಗುತ್ತೆ. ಈ ಕಡೆ ನಾವು ಹೋಗೋದು ಡಿಸ್ಟ್ರಿಕ್ಟ್ ಅಂಡ್ ನುಬ್ರಾ. ಸೊ ನುಬ್ರಾ ವ್ಯಾಲಿಲಿ ಡಿಸ್ಟ್ರಿಕ್ಟ್ ವಿಲೇಜಿಗೆ ಬಂದಿದ್ದೀವಿ ಇವಾಗ. ನೈಟ್ ಇವತ್ತು ಟೆಂಟಲ್ಲಿರೋ ಪ್ರೋಗ್ರಾಮ್ ಇದೆ. ನಾಳೆ ಬೆಳಗ್ಗೆ ಡಿಸ್ಟ್ರಿಕ್ಟ್ ವ್ಯಾಲಿಲಿ ಒಂದು ಮಾನಸ್ಟ್ರಿ ಮತ್ತು ಒಂದು ಇದಿದೆ, ಪ್ಯಾಲೇಸ್ ಇದೆ. ಎರಡನ್ನೂ ನೋಡಿಕೊಂಡು ಲೇಗ್ ಹೋಗಿ ಸ್ಟೇ ಆಗೋದು. ಡೇ 4 ಪ್ಲ್ಯಾನ್ ಅದು. Day 3 ends with this beautiful view.